ನಾವೆಲ್ಲರೂ ಒಂದು ಕನ್ಫೆಷನ್ ಮಾಡಬೇಕಾಗಿದೆ. ಈ ಭಗವದ್ಗೀತೆ ನಾವೆಲ್ಲ ಶಾಲೆನಲ್ಲಿ ಕಲ್ತಿದ್ದೀವಿ, ಮನೆಯಲ್ಲಿ ಕೇಳಿದ್ದೀವಿ. ಆದರೆ ಇದುವರೆಗೂ ಸಂಪೂರ್ಣವಾಗಿ ನಮ್ಗೆ ಯಾರಿಗೂ ಭಗವದ್ಗೀತೆ ಅರ್ಥ ಆಗಿಲ್ಲ. ಯಾಕೆ ಗೊತ್ತಾ? ಈ ಗೀತೆ ಓದುವಂತಹ ಕ್ರಮ ಇದೆಯಲ್ಲ, ಅದೇ ಗೊತ್ತಿಲ್ಲ ನಮಗೆ. ಸಾಮಾನ್ಯವಾಗಿ ನಾವೆಲ್ಲ ಮೊದಲನೇ ಅಧ್ಯಾಯದಿಂದ ಭಗವದ್ಗೀತೆ ಶುರು ಮಾಡ್ತೀವಿ. ಅರ್ಜುನ ವಿಷಾದ ಯೋಗ ಅಲ್ಲಿಂದ ಶುರು ಮಾಡ್ತೀವಿ. ಕೊನೆಗೆ 18ನೇ ಅಧ್ಯಾಯದವರೆಗೂ ಓದ್ಕೊಂಡು ಹೋಗ್ತೀವಿ, ಮಧ್ಯೆ ಕಳೆದು ಹೋಗ್ತೀವಿ. ಆದರೆ ಗೀತೆಯ ಹೃದಯ ಇದೆಯಲ್ಲ, ಹಾರ್ಟ್ ಆಫ್ ಭಗವದ್ಗೀತಾ, ಅದು ಮಧ್ಯದಲ್ಲೂ ಇಲ್ಲ, ಮೊದಲಲ್ಲೂ ಇಲ್ಲ, ಕೊನೆಯಲ್ಲೂ ಇಲ್ಲ. ಅದಿರೋದು 15ನೇ ಅಧ್ಯಾಯ, ಅಂದರೆ ಪುರುಷೋತ್ತಮ ಯೋಗ. ಇಡೀ 700 ಶ್ಲೋಕಗಳಿರುವಂತಹ ಭಗವದ್ಗೀತೆಯ ಸಾರ ಇರೋದು ಈ 20 ಶ್ಲೋಕದ ಪುರುಷೋತ್ತಮ ಅಧ್ಯಾಯದಲ್ಲಿ. ಅಷ್ಟೇ ಅಲ್ಲ, ಈ ಒಂದು ಅಧಿಕ ಮಾಸ ಏನು ಬಂದಿದೆ, ಜ್ಯೇಷ್ಠ ಮಾಸ, ಅಧಿಕ ಜ್ಯೇಷ್ಠ ಮಾಸ, ಇದನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೀವಿ. ಇದು ಬರೀ ಕೋಇನ್ಸಿಡೆನ್ಸ್ ಅಲ್ಲ, ಕಾಕತಾಳೀಯ ಅಲ್ಲ. ಶ್ರೀಕೃಷ್ಣ ಈ ಅಧಿಕ ಮಾಸದಲ್ಲಿ ಭಗವದ್ಗೀತೆ ಕೇಳಲಿ ಅಂತ ತಾನೇ ಕಾಯ್ತಾ ಇದ್ದಾನೆ, ಹೇಳೋದಕ್ಕೆ ಕಾತುರನಾಗಿದ್ದಾನೆ. ಮೇ 17ರಂದು ಒಬ್ಬ ದೊಡ್ಡ ವಿದ್ವಾಂಸರು ನಮ್ಮ ಜೊತೆ ಇರ್ತಾರೆ. ನಾವು ವಿಶಿಷ್ಟವಾದ ಒಂದು ನೂತನ ಕ್ರಮದಲ್ಲಿ ಭಗವದ್ಗೀತೆನ ಶುರು ಮಾಡ್ತಿದ್ದೀವಿ. ಯಾರವರು? ನಾನು ಹೇಳ್ತಾ ಇಲ್ಲ ಇವಾಗ, ಆದರೆ ಒಂದು ಮಾತು ಹೇಳ್ತೀನಿ. ಅವ್ರ ಮಾತು ಕೇಳಿದ್ರೆ ನೀವು ಖಂಡಿತ ಬದಲಾಗ್ತೀರ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮೇ 17 ಬೆಳಗ್ಗೆ 6 ಗಂಟೆಯಿಂದ 30 ದಿನಗಳವರೆಗೆ ನಿರಂತರವಾಗಿ ಪ್ರತಿದಿನ ಭಗವದ್ಗೀತೆಯ ಸರಣಿ ಶುರುವಾಗ್ತಾ ಇದೆ ವೇದಿಕ್ ವೆಲ್ನೆಸ್ನಲ್ಲಿ. ಭಗವದ್ಗೀತೆ ನಿಮಗೋಸ್ಕರ ಕಾಯ್ತಾ ಇದೆ.